ಕೇಳಿಲ್ಲ ಅಂದ್ರೆ ನಿಮ್ಮ ಮನೆ ಉಳಿಯಲ್ಲ. ಅರ್ಥ ಆಗ್ಲಿಲ್ವಾ? ಸರಿ, ಅದನ್ನು ಅರ್ಥ ಮಾಡಿಸ್ತೀನಿ. ನೋಡು, ಇದೇ ತಾನೇ ನಿನ್ನ ಮನೆ. ಈ ಮನೇಲಿ ತಾನೇ ನಿನ್ನನ್ನು ತುಂಬಾ ಪ್ರೀತಿ ಮಾಡೋ ನಿಮ್ಮಪ್ಪ, ನೀನು ತುಂಬಾ ಪ್ರೀತಿ ಮಾಡೋ ನಿಮ್ಮಮ್ಮ, ನೀವೆಲ್ಲರೂ ಮುದ್ದಾಗಿ ಸಾಕಿರೋ ನಿನ್ನ ತಮ್ಮ, ಇವರಿಷ್ಟು ಜನ ಇರೋದು. ಗಾಬರಿ ಆಗಬೇಡ, ಇವರೆಲ್ಲ ಇನ್ನೂ ಬದುಕಿದ್ದಾರೆ. ಆದರೆ ಆ ಮನೆ ಸುತ್ತ ನನ್ನ ಜನ ಇದ್ದಾರೆ. ನನ್ನ ಒಂದು ಮಾತು ಸಾಕು, ನಿನ್ನ ಜೀವಕ್ಕೆ ಜೀವ ಆಗಿರೋ ಅವ್ರೆಲ್ಲರ ಜೀವ ತೆಗಿಯೋಕ್ಕೆ. ಅದು ನಾನು ಹೇಳೋ ಕೆಲಸ ನೀನು ಮಾಡಿಲ್ಲ ಅಂದರೆ ನಾನು ನಿನಗೆ ಕೊಡೋ ಬಂಪರ್ ಪ್ರೈಸ್. ಇನ್ನು ನಾನು ಹೇಳೋ ಕೆಲಸಕ್ಕೆ ಏನಾದರೂ ಕೊಂಕು ಮಾಡಿದ್ರೆ ನೀನಿಲ್ಲಿರೋ ವಿಷಯ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಮಗಳು ಫಾರಿನಲ್ಲಿ ಓದ್ತಿದ್ದಾಳೆ ಅಂತ ಅಂದ್ಕೊಂಡಿರೋ ಅಪ್ಪಂಗೆ ನಿನ್ನ ಪ್ರೀತಿ ಹೆಸರಲ್ಲಿ ಇಲ್ಲಿ ಬಂದು ಅಲಿತಿದ್ಯಾ ಅಂತ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡು. ಇವರೆಲ್ಲರ ಜೊತೆ ಸಾಗರ್ ಸಿಕ್ಕಿ ನಿನ್ನ ಬದುಕು ಬಂಗಾರ ಆಗಬೇಕು, ಅಥವಾ ಗಂಗಾ ಮೇಲೆ ಅನುಕಂಪ ಜಾಸ್ತಿಯಾಗಿ ನಿನ್ನ ಬದುಕು ಹಾಳಾಗಬೇಕು. ಇದು ಮೋಸ. ನೀನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಕಸ್ತೂರಿ. ನೀನು ಪ್ರೀತಿಗೋಸ್ಕರ, ನಾನು ಸೇಡಿನ ಯುದ್ಧಕ್ಕೋಸ್ಕರ. ಯಾವ ತಪ್ಪು ಮಾಡಿದ್ರು ನಿಮಗೆ ಕೆಲಸ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ವಾಪಸ್ ಫಾರಿನಿಗೆ ಹೋಗ್ತೀನಿ. ನನ್ನ ಮನಸ್ಸಿನಾಗೂ ಇದ ಪ್ರಶ್ನೆ ಕಾಡ್ಲಿಕ್ಕತ್ತಿತ್ತು. ಲಗ್ನ ಆದಾಗಿಂದ ನೋಡ್ಲಿಕ್ಕತ್ತೆ, ಪ್ರೀತಿಯಿಂದ ಮಾತಾಡಿದ್ ನೋಡ್ಲಿಲ್ಲ, ಸಂತೋಷದಿಂದ ಓಡಾಡಿದ್ ನೋಡ್ಲಿಲ್ಲ. ಸಾಗರ್, ಕರೆ ಹೇಳು, ನಿಮ್ಮ ಸಂಸಾರ ಚಲೋ ನೋಡಿಲಿಕ್ಕತ್ತದ ಇಲ್ಲೋ? ಒಂದೇ ಮನೆಯಲ್ಲಿ ಅಣ್ಣ ದುಡ್ದು ತಮ್ಮ ಸುಮ್ಮನೆ ಕೂರ್ಬೇಕಾದ್ರೆ ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ಅಂತ ನನಗೆ ಗೊತ್ತಿದೆ. ಇನ್ನು ನನಗೇನು ಅರ್ಥ ಆಗಬೇಕಾಗಿಲ್ಲ. ಇಷ್ಟು ದಿನ ಓದ್ಲಿಕ್ಕಂತ ಊರೂರು ಸುತ್ತಿಸಿದ್ ಸಾಕು. ಇನ್ಯಾರೂ ಎಲ್ಲೂ ಹೋಗ್ಬೇಕಾಗಿಲ್ಲ. ನಾ ಸಾಯುತನ ಎಲ್ಲರೂ ನನ್ನ ಕಣ್ ಮುಂದಿರಬೇಕು ಅಷ್ಟ. ಗಂಗಾ, ಯಾಕೆ ಅಳ್ತಿದ್ದಿ? ಏನಿಲ್ಲ ಪೂಜಾ. ಏನು ಇಲ್ದವ್ರ ಕಣ್ಣಲ್ಲಿ ನೀರ್ ಯಾಕ? ಅದು ಕಣ್ಣಲ್ಲಿ ಏನೋ ಬಿದ್ದಿತ್ತು. ಏನೇ ಬಿದ್ದಿದ್ರು ಅದಾಗದೇ ಬಿದ್ದಿರಂಗಿಲ್ಲ, ನೀನೇ ತೆಗೆದು ಕಣ್ಣಿಗೆ ಹಾಕೊಂಡಿರ್ತಿ. ಬೀದಿಲ್ ಹೋಗೋ ಮಾರಮ್ಮನ ಮನೆಗ್ ಸ್ವಲ್ಪ ಬಾ ಅಂತ ಕರ್ದಂಗ ಮನೆ ಬಿಟ್ಟು ಹೋಗ್ತಿದ್ದ ಮಾರಿನ ಇಲ್ಲೇ ಇರುವಂತ ತಡ್ದಿದ್ಯಾಕ? ಪೂಜಾ, ನಿಮಗ್ ಎಷ್ಟತಿ ಹೇಳಿದ್ದಿ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿ ಅಂತ? ಅವಳು ಏನ್ ಮಾಡಿದ್ದು ಅಂತ ಎಲ್ರು ಹೀಗಾಡ್ತಿ. ಏನಾದ್ರೂ ಕೇಳಿದ್ರೆ ಅವಳು ಗೌರಿ ಫ್ರೆಂಡು ಅಂತ ಹೇಳ್ತಿ. ದಯವಿಟ್ಟು ಪದೇ ಪದೇ ಅದೇ ರಾಗ ಹಾಡಾಡಿ. ನೋಡ್ ಗಂಗಾ, ನನ್ಗೇನ್ ಆಕಿ ಮೇಲೆ ಕೋಪ ಇಲ್ಲ, ನಿನ್ ಮೇಲಿನ ಕಾಳಜಿಯಿಂದ ಹೇಳಿದ್ನಿ ಅಷ್ಟೇ. ನಾನು ಅದೇ ಕಾಳಜಿಲಿ ಹೇಳಿದ್ದು ಪೂಜಾ. ಪಾಪ ಅವಳ ರಾಶಿ ನೋವಲ್ಲಿದ್ದು, ಸ್ವಲ್ಪ ಮನ್ಸು ಹಗುರ ಆಗೋವರೆಗೂ ಇಲ್ಲೇ ಇದ್ದು ಹೋಗ್ಲಿ ಅಂತ ಹೇಳ್ದೆ. ತಪ್ಪಾ? ನಿನ್ ಮಾತ್ ಮುಗ್ದಿದ್ರೆ ದಯವಿಟ್ಟು ಇಲ್ಲಿಂದ ಹೊಂಡು. ಆತ್ ಗಂಗಾ, ಹೋಗ್ತೀನಿ.
ಆದ್ರ ಹೋಗೋ ಮುಂದೆ ಒಂದು ಮಾತು, ಎಲ್ರ ಜೀವನ ಚಲೋ ಇರ್ಲಿ ಅಂತ ನೀನ್ ಕೇಳ್ಕೊತಿದ್ರ ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಯಾರು ಕೇಳ್ಕೊತಾರ ಗಂಗಾ? ಅನಾಥರಿಗೆ ಆ ದೇವ್ರ ತಾನೇ ದಿಕ್ಕು. ಗಂಗಾ, ಸಮಾಧಾನ ಮಾಡ್ಕೋ. ಪೂಜಾ, ನನ್ನ ಜೀವನದಲ್ಲಿ ಯಾಕೆ ಹಿಂಗಾಗ್ತಿದ್ದು? ನನ್ನ ಬಿಟ್ಟು ಹೋಗೋ ಮಾತು ಯಾಕೆ ಆಡ್ತಿದ್ದ? ಅವನಿಗೆ ನಾನು ಬೇಡವಾಗಿ ಹೋದ್ನ, ಅಥವಾ ಅವನಿಗೆ ನಾನು ತಪ್ಪನೋಳಲ್ದ? ನಾನು ಏನ್ ತಪ್ಪು ಮಾಡಿದ್ದೆ ಪೂಜಾ? ನೀನೇನು ತಪ್ಪು ಮಾಡಿಲ್ಲ ಗಂಗಾ. ಒಳ್ಳೆಯವ್ರಿಗಾದೇವ್ರು ಭಾಳ ಕಾಡಿಸ್ತಾನಂತ. ನಿನಗೂ ಭಾಳ ಕಾಡಿಸ್ಲಿಕ್ಕತ್ತಾನಂದ್ರ ಅದಕ್ಕೆ ಕಾರಣ ನಿನ್ನ ಒಳ್ಳೆತನ. ಆ ದೇವರು ನಿನಗೆ ಒಳ್ಳೇದು ಮಾಡೇ ಮಾಡ್ತಾನ. ಈ ನೋವನ್ನೆಲ್ಲ ದಾಟಿದ್ಮೇಲೆ ನಿನ್ನ ಬದುಕು ಬಂಗಾರ ಆಗೇ ಆಗ್ತದ ಗಂಗಾ. ಸರಿ ಸರಿ, ನೀ ಅಳೋದನ್ನ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತ್ರಾಸ ಆಗ್ತದ. ನೀ ಅಳು ನಿಲ್ಸು, ಸಮಾಧಾನ ಮಾಡ್ಕೊ. ನೀ ಇಲ್ಲೇ ಇರೋ, ನಾ ಹೋಗಿ ಅಜ್ಜಮ್ಮನ ಅರಿವಿ ಒಣಗಿದ್ರೆ ತಗೊಂಡ್ ಬರ್ತೀನಿ. ನೀ ಹಿಂಗೆ ಅಜ್ಜಮ್ಮನ ಮುಂದೆ ಹೋದ್ರೆ ಚಲೋ ಇರಂಗಿಲ್ಲ. ಪರವಾಗಿಲ್ಲ ಪೂಜಾ, ನಾನು ಆರಾಮಾಗೇ ಇದ್ದೆ. ನಾನೇ ಹೋಗ್ತರ್ತೆ. ಗಂಗಾ, ಕಣ್ಣೀರ್ ಹಾಕಿದೇನು? ಅತ್ತಂಗ್ ಕಾಣಿಸ್ತದ? ಅಯ್ಯೋ ಇಲ್ಲ ಅಜ್ಜಮ್ಮ, ನಾನೇ ಅಂತ ಕಣ್ಣಲ್ಲಿ ನೀರು ಹಾಕ್ಲಿ? ನನಗೂ ಅದ ತಿಳಿವಲ್ದು. ನಿನ್ನ ಕಣ್ಣೊಳಗ ನೀರು ಬರ್ಸುವಂಥ ಪರಿಸ್ಥಿತಿ ವಾಡ್ಯದೊಳಗೆ ಯಾಕೆ ನಡಿಲಿಕ್ಕತ್ತದಂತ ಅರ್ಥನ ಆಗವಲ್ದು. ಆದ್ರ ಮಗಳ, ಹೆದರ್ಕೋಬೇಡ. ಜೀವನ ಒಂದ ನಮೂನಿ ಇರುವುದಿಲ್ಲ. ಇಷ್ಟು ವರ್ಷದ ಬದುಕಿನಾಗ ನಾನು ಏನೆಲ್ಲ ಕಷ್ಟ ಕಂಡೇನಿ. ಆದ್ರೆ ಎಲ್ಲಾ ಕಷ್ಟಗಳು ಸಾಯೋ ತನಕ ಕಣ್ಣಾಗ ನೀರ್ ಹಾಕ್ಸುವುದಿಲ್ಲ. ಮನುಷ್ಯ ತನ್ನ ಕಷ್ಟಗಳಿಗೆಲ್ಲ ಪರಿಹಾರ ಹುಡುಕೊಂಡು ತನ್ನ ನೋವೆಲ್ಲ ಮರೆತು ಮುಂದಕ್ಕೆ ಸಾಗುತ್ತಿರ್ತಾನ. ಹಂಗ ಮುಂದೆ ಒಂದಿಲ್ಲ ಒಂದು ದಿವಸ ನಿನ್ನ ನೋವೆಲ್ಲ ಮರಿಯಾಗಿ ಪರಿಹಾರ ಸಿಗ್ತದ.
ನನ್ನ ನೋವು ಮರೆಯಾದ್ರೆ ಸರಿ ಅಜ್ಜಮ್ಮ, ಆದ್ರೆ ನನ್ನ ಸಾಗರನೇ ನನ್ನಿಂದ ಮರೆಯಾಗೋ ಮಾತಾಡಿದ್ರೆ ನಾನು ಹೇಗ್ ತಡ್ಕೊಳ್ಳಿ? ಹೊಗ ನಿನ್ನ ಹುಚ್ಚಿ, ಅವ ಏನೋ ಆವೇಶದೊಳಗೆ ಹಂಗಂದ ಅಂತ ಅದನ್ನ ನೀ ಮನ್ಸಿಗೆ ಹಚ್ಕೊಂಡು ಚಿಂತೆ ಮಾಡಬೇಡವ. ನೋಡು, ನಾ ಅವಂಗ ಬುದ್ಧಿ ಹೇಳೇನಿ. ನೀ ನಮ್ಮ ಗಂಗಾನ ಅಗ್ದಿ ಚಲೋ ನೋಡ್ಕೋಬೇಕು ಅಂತ ತಾಕೀತ್ ಮಾಡೇನ ಅವಂಗ. ಪ್ರೀತಿ ಅನ್ನೋದು ತಾಕಿತ್ ಮಾಡಿ ಹುಟ್ಟೋದಲ್ಲ ಅಲ್ದ ಅಜ್ಜಮ್ಮ. ಪ್ರೀತಿ ಮನ್ಸಿಂದ ಹುಟ್ಟವು. ನಾವ್ ಪ್ರೀತಿ ಮಾಡೋರ್ ಮನ್ಸಲ್ಲಿ ನಾವೇ ಇಲ್ಲ ಅಂದ್ಮೇಲೆ ಪ್ರೀತಿ ಎಲ್ಲಿಂದ ಹುಟ್ಟು ಹೇಳಿ? ಅಜ್ಜಮ್ಮ, ನೀವ್ ಸಾಗರ್ ನನಗೆ ಮದ್ವೆ ಮಾಡಿಸಿದ್ದು ತಪ್ಪಾತೇನೋ ಅನ್ನಿಸ್ತಿದ್ದು. ಗಂಗಾ, ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಯ್ತು ಅಂತ ಅದನ್ನ ಈಗಲೂ ಮಾಡಿಸಿದ್ದು ಸರಿ ಇಲ್ಲ ಅನ್ನಿಸ್ತು. ಚಿಕ್ಕ ವಯಸ್ಸಲ್ಲಿ ವಿಧವೆ ಆಗೋದು ಹಾಗೆ ಮದ್ವೆ ಆಗೋದು ಎರಡಕ್ಕೂ ಅರ್ಥ ಇಲ್ಲ ಅನ್ನಿಸ್ತು. ಸಾಗರನ್ ಚಿಕ್ಕ ವಯಸ್ಸಲ್ಲಿದ್ದ ಪ್ರೀತಿ ಈಗಲೂ ನನ್ನ ಮೇಲೆ ಇರವು ಅಂತ ಏನಿಲ್ಲೇ ಅಲ್ದ ಅಜ್ಜಮ್ಮ. ಆದ್ರ ನಿಮ್ಮಿಬ್ಬರ ನಡುವ ಅಗದಿ ಚಲೋ ಗೆಳತನ ಇತ್ತಲ್ಲವಾ? ಗೆಳ್ತನ ಇದ್ ಮಾತ್ರಕ್ಕೆ ಪ್ರೀತಿ ಇರ್ತು ಅಂತ ಹೆಂಗ ಅನ್ಕತಿ ಅಜ್ಜಮ್ಮ? ಎಲ್ಲ ಗೆಳ್ತನಗಳು ದಾಂಪತ್ಯ ಆಗಲ್ಲೇ ಅಲ್ದ. ಗೆಳತನನೇ ಬೇರೆ, ಸಂಸಾರನೇ ಬೇರೆ. ಹೇಳು, ಈಗ ನಾನೇನ್ ಮಾಡ್ಬೇಕು? ನೀನ್ ಸಾಗರ್ನ ಮದ್ವೆ ಆಗ್ಬೇಕು. ಆದ್ರೆ ಗಂಗಾ ಸಾಗರ್ಗೆ ಮದ್ವೆ ಆಗಿದೆ. ಸಾಗರ್ ಅವಳಿಗೆ ಡಿವೋರ್ಸ್ ಕೊಡದೆ ನಾನು ಹೇಗೆ ಅವನನ್ನ ಮದ್ವೆ ಆಗೋಕ್ಕಾಗುತ್ತೆ? ಅದೆಲ್ಲ ನಿನಗೆ ಯಾಕೆ? ನೀನ್ ಸಾಗರ್ನ ಮದ್ವೆ ಆದ್ರೆ ಗಂಗಾಗಿ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ. ಇನ್ನು ಸಾಗರಿಂದ ಡಿವೋರ್ಸ್ ಸಿಗಲ್ವಾ? ನೀವಿಬ್ರು ಮದ್ವೆ ಆದ್ರೆ ನಿಮ್ಮನ್ನ ಫಾರಿನ್ಗೆ, ಗಂಗಾನ ನರ್ಕಕ್ಕೆ ಕಳ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೂ ಇದು ಅನ್ಯಾಯ ಅಲ್ವಾ? ಇನ್ಮುಂದೆ ಇದು ನನ್ನ ಸಾಮ್ರಾಜ್ಯ ಆಗುತ್ತೆ. ನನ್ನ ಸಾಮ್ರಾಜ್ಯದಲ್ಲಿ ನಾನು ಮಾಡಿದ್ದೆ ನ್ಯಾಯ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಆ ಸಾಗರ್ ಮನ್ಸ್ ಕೆಡ್ಸಿ ಅವನಿಗೆ ನೀನೇ ಬೇಕು ಅನ್ನೋ ಹಾಗೆ ಮಾಡಬೇಕು. ಆಮೇಲೆ ನಿಮ್ಮ ಮದುವೆ. ಎಲ್ಲರೂ ಮನೆಗೆ ಸೊಸೆಯಾಗಿ ಮನೆ ಒಳಗೆ ಕಾಲಿಡ್ತಾರೆ. ಆದರೆ ನೀನು ಈ ಮನೆಯಿಂದ ಹೊರಗೆ ಕಾಲಿಡ್ಬೇಕಂದ್ರೆ ಈ ಮನೆ ಸೊಸೆ ಆಗಬೇಕು. ಇಲ್ಲ ಅಂದರೆ ನಿಮ್ಮ ಮನೆ ಕಥೆ ನೀನ್ ಮಾಡ್ತಿರೋದ್ ಸ್ವಲ್ಪನೂ ಸರಿ ಇಲ್ಲ ಸಾಗರ್. ನಿನಗ್ ಮನುಷ್ಯತ್ವನೇ ಇಲ್ವೇನೋ ಅನ್ಸ್ಲಿಕ್ಕೆ ಹತ್ತದ. ಪೂಜಾ, ಅದೇನು ಅಂತ ನೇರವಾಗಿ ಹೇಳು. ಹಿಂಗ್ ಸುತ್ತಿ ಬಳಸಿ ಮಾತಾಡಿದ್ರ ನಂಗೇನ್ ತಿಳಿಬೇಕು? ನಿನ್ಗೇನು ತಿಳಿವಲ್ದು. ಒಮ್ಮೆಗೆ ಇಬ್ಬಿಬ್ರು ಹೆಣ್ಮಕ್ಳ ಕಣ್ಣೀರಿಗೆ ಕಾರಣ ಆಗಿರೋ ಹಸುಗೋಸ್ ನೀನು. ಏನ್ ಹೇಳ್ಲಿಕತ್ತೀನಿ ಪೂಜಾ? ಇಬ್ಬಿಬ್ರು ಹೆಣ್ಮಕ್ಳು? ಯಾಕ? ನನ್ಗೆ ಗೊತ್ತಾಗ್ಯದಂದ್ಮೇಲೆ ನಿನಗ್ ಗೊತ್ತಿಲ್ಲೇನೋ? ಅಂದ್ರ ನಿನ್ಗ ರೇಖಾ ರೇಖಾ ಅಲ್ಲ, ಕಸ್ತೂರಿ ಅಂತಾನು ಗೊತ್ತಾಗ್ಯದ.
ಹೆದರಬೇಡ ಸಾಗರ್, ಗಂಗಾಗಿನ್ನೂ ವಿಷಯ ಗೊತ್ತಿಲ್ಲ. ನಾನಾದರೂ ಆಕೆಗೆ ವಿಷಯ ಹೆಂಗೆ ಹೇಳಿ? ತನ್ನ ಗಂಡ ತನ್ನ ಪ್ರೇಯಸನೇ ಮನೆ ಕರ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾದ್ರ ಆಕೆ ಹೆಂಗೆ ತಡ್ಕೋಬೇಕು? ಯಾಕೆ ಹಿಂಗೆ ಮಾಡ್ತಿದ್ದಿ ಸಾಗರ್? ಗಂಗಾ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಾಳ, ನೀ ಆಕೆಗೆ ಮೋಸ ಮಾಡ್ಬೋದೇನೋ? ನಾ ಏನು ಮೋಸ ಮಾಡಿಲ್ಲ ಪೂಜಾ, ನಾನಾ ಮೋಸ ಹೋಗೇನಿ. ಎಲ್ಲ ಮರ್ತು ಗಂಗಾ ಜೋಡಿ ಚಲೋತ್ನಾಗಿರೋಣ ಅಂತಾನೆ ಇದ್ದೆ. ಅಷ್ಟ್ರಲ್ಲಿ ಕಸ್ತೂರಿ ಬಂದ್ಲ ಅಲ್ಲೇನಾ? ಹೌದು, ನಾ ಕಸ್ತೂರಿ ಬಗ್ಗೆ ಗಂಗಾಗ್ ಎಲ್ಲ ಹೇಳೇನಿ. ಆದ್ರ ಆ ಕಸ್ತೂರಿನೇ ಈ ರೇಖಾ ಅಂತ ಮಾತ್ರ ಹೇಳಿಲ್ಲ. ಅಲ್ಲ, ಹೇಳಕ್ ಆಗ್ತಿಲ್ಲ. ಅವರಿಬ್ರು ಒಟ್ಟಿಗೆ ಇರೋದು, ಮಾತಾಡೋದು ನೋಡಿದ್ರ ನಂಗೆ ಕರಳು ಹಿಡ್ದಂಗ ಆಗ್ತದ. ನಂಗೆ ಬಹಳ ಹಿಂಸೆ ಆಗ್ತದ. ನನ್ನಿಂದ ಏನು ಮಾಡಕ್ ಆಗ್ತಿಲ್ಲ ಅನ್ನೋ ಜಿಗುಪ್ಸೇನೂ ಆಗ್ಲಿಕ್ಕತ್ತದ. ಆ ಕಸ್ತೂರಿನ ಮರೆಯಕ್ಕಾಗ್ದೆ ನಾ ಹುಟ್ಟಿದಿ ವಾಡೆಗ, ಕಟ್ಟಿದ ತಾಳಿಗ ನ್ಯಾಯ ಕೊಡಕ್ಕಾಗ್ದೆ, ನನ್ ಸಂಕಟನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ನಾ ಒದ್ದಾಡ್ಲಿಕ್ಕತ್ತೀನಿ. ಆದ್ರ ಪೂಜಾ, ಈಗ ನಿನ್ಗೆ ಇದೆಲ್ಲ ಗೊತ್ತಾಗ್ಯದ ಅನ್ನೋ ಕಾರಣಕ್ಕ ನಾನ್ ನಿನ್ನ ಹತ್ರ ಹೇಳಲಿಕ್ಕತ್ತೀನಿ. ಈಗ ದುಃಖ ಪಟ್ರ ಏನು ಪ್ರಯೋಜನ ಇಲ್ಲ ಸಾಗರ್. ಇವತ್ತಾದ್ರೂ ನೀನ್ ಮನಸ್ಸು ಮಾಡಿದ್ರೆ ಈ ಸಮಸ್ಯೆನ ಬಗೆಹರಿಸಬಹುದಾಗಿತ್ತು. ಹೆಂಗೂ ಕಸ್ತೂರಿ ಹೊರಟು ನಿಂತಿದ್ಲ. ಆದ್ರೆ ನೀನು ಸಮಸ್ಯೆಗೆ ಬೆನ್ ಮಾಡಿ ಊರ್ ಬಿಟ್ಟು ಹೊರಟು ನಿಂತಿದ್ದೆ. ಅದೇ ಸಮಯಕ್ಕೆ ಗೌರಿ ಆಕಿನ ಇಲ್ಲೇ ಉಳಿಸ್ಕೊಂಡ್ಲು. ನೋಡು ಸಾಗರ್, ಕರೇನು ನಿನ್ನ ಗಂಗಾ ಮೇಲೆ ಪ್ರೀತಿ ಇದ್ರೆ ಆ ಕಸ್ತೂರಿನ ವಾಡೆಯಿಂದ ಆಚೆ ಹಾಕೋದಕ್ಕೆ ಏನಾದ್ರೂ ಯೋಚನೆ ಮಾಡು. ಬರೀ ಯೋಚನೆ ಮಾತ್ರ ಅಲ್ಲ, ಆಕಿನ ಹೊರಗೆ ಹಾಕ್ಲಿಕ್ಕ ಬೇಕು. ಹಂಗಾದ್ರೆ ಮಾತ್ರ ನೀನು ಗಂಗಾ ಚಲೋತ್ನಾಗಿರಕ್ ಸಾಧ್ಯ. ಅದೇ ನಂಗೆ ಅರ್ಥ ಆಗ್ತಿಲ್ಲ ಪೂಜಾ. ಇದರಿಂದ ಹೆಂಗ್ ಹೊರಗೆ ಬರ್ಬೇಕು ಅನ್ನೋದೇ ನಂಗೆ ತಿಳಿವಲ್ದು. ಅದಕ್ಕ ಊರ್ ಬಿಟ್ಟು ಹೊಂಟಿಯೇನ? ನೋಡ್ ಸಾಗರ್, ಸಮಸ್ಯೆಗೆ ಬೆನ್ ತೋರಿಸಿ ಹೋಗೋದು ಹೇಡಿಗಳ ಲಕ್ಷಣ.